ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆಯಲ್ಲಿ ಇವತ್ತು ಹಾಸನಗೆ ಅವರ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು, ಕಾರ್ಯಕರ್ತರು ಅವರ ಪಾರ್ಥಿವ ಶರೀರವನ್ನು ಸ್ವಾಗತ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ನಾವು ಈಗ ನೋಡ್ತಾ ಇದ್ವಿ, ಹಾಸನ ಜಿಲ್ಲೆಗೆ ಹೊಂದಿಕೊಂಡಂತೆ ಶಾಂತಿಗ್ರಾಮ ಟೋಲ್ಗೇಟ್ನಲ್ಲಿ, ದೇವಿಹಳ್ಳಿ ಹಾಸನ ಟೋಲ್ಗೇಟ್ನಲ್ಲಿ ನಾವಿದ್ದೇವೆ. ಇಲ್ಲಿಂದ ಚೆನ್ನಮ್ಮನವರ ಪಾರ್ಥಿವ ಶರೀರ ಬರ್ತಾ ಇದೆ. ಬರೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಸೇರಿದಂತೆ ಅನೇಕ ನಾಯಕರು ಪಾರ್ಥಿವ ಶರೀರ ಬರ್ತಾ ಇರೋದಕ್ಕೆ ಈಗಾಗಲೇ ಅಂತ್ಯಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವೀಗ ನೋಡ್ತಾ ಇದ್ದೀವಿ, ಹಾಸನ ಜಿಲ್ಲೆಯ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವಂಥದ್ದು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಒಂದು ಒಡನಾಟ ಹೇಗಿತ್ತು, ಅವರ ಅಂತ್ಯಕ್ರಿಯೆ ಸಿದ್ಧತೆ ಹೇಗಾಗ್ತಾ ಇದೆ ಅಂತ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀನಿ. ಈಗ ನಮ್ಮ ಜೊತೆ ಸಾಕಷ್ಟು ಮುಖಂಡರು, ಹಾಸನ ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯವರ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಬರ್ತಾ ಇದೆ ಸರ್. ಅಂತ್ಯಕ್ರಿಯೆ ನಾಳೆ ನಡೀತಾ ಇದೆ. ಸಿದ್ಧತೆಗಳು ಹೇಗಾಗ್ತಾ ಇದೆ, ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ? ಸ್ವಗ್ರಾಮಕ್ಕೆ ಅವರ ಪಾರ್ಥಿವ ಶರೀರ ಬರ್ತಾ ಇರೋಂಥದ್ದು. ಹೌದು, ಇವತ್ತು ಅವರು ಅಲ್ಲಿಂದ ಹೊರಟು ಪೂಜೆ ಎಲ್ಲ ಮುಗಿಸಿ ನಾಳೆ ಬೆಳಿಗ್ಗೆ ಅಂತ್ಯಕ್ರಿಯೆ ಅಂತ ಎಲ್ಲ ಕಡೆ ಗೊತ್ತಾಗಿದೆ. ಜೊತೆಗೆ ಏನಪ್ಪ ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ಬೆಂಗಳೂರಿನ ಹೊರಟ್ಮೇಲೆ ಅಭಿಮಾನಿಗಳು, ಈ ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಒಂದು ನೋಡ್ತಕ್ಕಂಥ ಒಂದು ಎಲ್ಲರಿಗೂ ಚೆನ್ನಮ್ಮನವ್ರು ಬೇಕಾಗಿದ್ದರು. ಹಾಗಾಗಿ ದೇವೇಗೌಡರು ಮತ್ತು ಚೆನ್ನಮ್ಮನವರು ಮಾಡಿದಂಥ ಅವ್ರ ಉಪಕಾರ, ಅವರ ಆದರ್ಶ ಎಲ್ಲರೂ ಕೂಡ ಇವತ್ತು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಗೊತ್ತಾಗ್ತಿದೆ. ದೇವೇಗೌಡರಿಗೆ ಬೆನ್ನೆಲುಬಾಗಿ ಯಾವಾಗಲೂ ಕೂಡ ಹಿಂದೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಚೆನ್ನಮ್ಮನವರು ಇವತ್ತು ನಮ್ಮ ಎಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ. ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಭಾಳ ದುಃಖ ಇದೆ. ಹಾಗಾಗಿ ಅವರು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಹೋಗಿದ್ದಾರೆ. ಅವರ ಆದರ್ಶವನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕಾಗುತ್ತೆ. ಹಾಗೆ ದೇವೇಗೌಡರು ಕೂಡ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಈ ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಏಳಿಗೆ ದುಡಿದಿದ್ದಾರೆ. ಆಮೇಲೆ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಕೂಡ ಅವರ ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ. ಅವು ಎಲ್ಲವರೆಗೂ ಕೂಡ ಒಂದು ಏನಿವತ್ತು ಮೀಸಲಾತಿ ಕೊಟ್ಟಿದ್ದಾರೆ, ಅದು ದೇವೇಗೌಡರು ಕೊಟ್ಟಂಥ ಕೀರ್ತಿ ಅಂತ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆ ಮುಂದೂ ಕೂಡ ಇವತ್ತು ಕುಮಾರಸ್ವಾಮಿ ಇರ್ಬೋದು, ರೇವಣ್ಣರಿರ್ಬೋದು, ಎಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಎಲ್ಲಕ್ಕೆ ಏನು ಹೇಳಿದ್ರು ಕೂಡ ಮಾಡ್ತಾಯಿದ್ದಾರೆ. ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಕುಮಾರಣ್ಣವ್ರು ಮುಖ್ಯಮಂತ್ರಿ 20 ತಿಂಗಳಿದ್ದಾಗಲೂ ಕೂಡ ಈ ರಾಜ್ಯಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾ ವ್ಯಕ್ತಿಯವರು. ಹಾಗೆ ಅವರು ಇವತ್ತು ರೇವಣ್ಣವರು ಅಷ್ಟೇ ಹಾಸನ ಜಿಲ್ಲೆ ಅಂತಲ್ಲ, ಎಲ್ಲಿಗೆ ಹೋದರೂ ಕೂಡ ಅಭಿವೃದ್ಧಿ ಅಧಿಕಾರಿ ಅಂತ ಕೂಡ ಹೆಸರಾಗಿದ್ದಾರೆ. ಹಾಗಾಗಿ ಮಕ್ಕಳುಗಳು ಕೂಡ ಇವತ್ತು ಒಂದು ಎಲ್ಲ ಅಧಿಕಾರವನ್ನು ಮೊಮ್ಮಕ್ಕಳು ಕೂಡ ಮಾಡ್ತಾಯಿದ್ದಾರೆ. ಆ ಯುವಕರು ಇವತ್ತು ಒಳ್ಳೆಯ ಮುಂದಿನ ಬೆಳವಣಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ತಮ್ಮೆಲ್ಲರ ಆಶಯ. ದೇವೇಗೌಡರಿಗೆ ದೇವರು ಎಲ್ಲ ರೀತಿಯ ಆರೋಗ್ಯವನ್ನು ಕೊಟ್ಟು ಅವರು ಇನ್ನೂ ಸ್ವಲ್ಪ ದಿವಸ ನಮ್ಮ ಎಲ್ಲರಿಗೂ ಕೂಡ ಬೇಕಾಗಿದ್ದಾರೆ. ಇವತ್ತು ಚೆನ್ನಮ್ಮನವರು ನಿಧನರಾಗಿರೋದ್ರಿಂದ ದೇವೇಗೌಡರಿಗೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಕಣ್ಣೀರು ಹಾಕ್ತಾಯಿದ್ದಾರೆ. ಅದು ಅವರ ಒಂದು ಸಹಭಾಗಿತ್ವ ಭಾಳ, ದಾಂಪತ್ಯ ಜೀವನ ಭಾಳ ಚೆನ್ನಾಗಿತ್ತು ಅಂತ ನಮ್ಮೆಲ್ಲರಿಗೂ ಕೂಡ ಇವತ್ತು ಗೊತ್ತಾಗ್ತಿದೆ. ಅವ್ರ ಒಡನಾಟ, ದೇವೇಗೌಡರಿಗೆ ಯಶಸ್ಸಿಗೆ ದುಡಿದಂಥ ಹೋರಾಟಗಾರ ಹೆಣ್ಣುಮಗಳು ಇವತ್ತು ಹೊರದನಹಳ್ಳಿ ಮುತ್ತಿಗೆಹಳ್ಳಿಯ ಒಂದು ಅವರ ತವರು ಮನೆ ಇದ್ರೂ ಕೂಡ ದೇವೇಗೌಡರನ್ನ ಇವತ್ತು ಮದುವೆಯಾಗಿ ಹೆಚ್ಚು ಕಮ್ಮಿ 70-72 ವರ್ಷ ಅವ್ರ ಜೊತೆ ಇದ್ದು ಅವರ ಏಳಿಗೆಗೆ ಸದಾ ದುಡಿದಿದ್ದಾರೆ. ಹಾಗೆ ಕೂಡ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ ಎಲ್ಲರ ಮಾರ್ಗದರ್ಶನ ಯಾವತ್ತೂ ಕೂಡ ಅವ್ರದ್ದು ಇರಲಿ ಅಂತ ಕೂಡ ಆಶಿಸ್ತೇವೆ. ಜೊತೆಗೆ ಇವತ್ತು ಅವರ ಅಗಲಿಕೆಯಿಂದ ಈ ರಾಜ್ಯಕ್ಕೆ ಭಾಳ ಚೆನ್ನಮ್ಮ ಅವ್ರನ್ನ ನೋಡಿದ್ರಿ, ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್? ಊರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಸಾರ್ವಜನಿಕರ ಜೊತೆ, ಅಕ್ಕಪಕ್ಕದವ್ರ ಜೊತೆ ಯಾವ ರೀತಿ ಬೆರೀತಾ ಇದ್ರು? ಯಾವ ರೀತಿ ಯಾರೇ ಹೋದ್ರು ಕೂಡ ಭಾಳ ಇದರಿಂದ ನಮ್ರತೆಯಿಂದ ಮಾತನಾಡಿಸಿ ಅವರಿಗೆ ಊಟ ಮಾಡೋದ್ರಲ್ಲಿ ಹಸ್ಕೊಂಡು ಯಾವತ್ತು ಯಾರೂ ಕೂಡ ಯಾವುದೇ ಜನಗಳನ್ನ ಕಳಿಸಿಲ್ಲ. ಇವತ್ತು ಎಲ್ಲ ಮಹಿಳೆಯರು ಹೇಳ್ತಿದ್ದಾರೆ, ಅಕ್ಕಪಕ್ಕದ ಗ್ರಾಮ ಅಲ್ಲ, ಈ ರಾಜ್ಯ, ಈ ಜಿಲ್ಲೆ ಜನ ನಾಯಕರು ಕೂಡ ರಾತ್ರಿ ಹಲವಾರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮಂತ್ರಿಗಳು, ಹೇಳಿದರು ಚೆನ್ನಮ್ಮನವರು ಒಂದು ಪೂಜೆ ಅವ್ರು ಮಾಡಿಬಿಟ್ಟು ಊಟ ಮಾಡಿ ಅವ್ರ ಆಶೀರ್ವಾದ ತಗೊಬಂದರೆ ದೇವಸ್ಥಾನದಲ್ಲಿ ದೇವರು ಕೊಟ್ಟಷ್ಟ ಒಂದು ವರ ಅಂತ ಕೂಡ ನಾವು ಭಾವಿಸ್ತಾ ಇದ್ದೆವು. ಚೆನ್ನಮ್ಮನವರ ಆಶೀರ್ವಾದ ಪಡೆದವರು ಎಲ್ಲರೂ ಕೂಡ ಯಶಸ್ಸಾಗಿದೆ. ಒಳ್ಳೆಯ ಯಶಸ್ಸನ್ನು ಕೊಂಡು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಅವರು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಮ್ಮೆಲ್ಲರೂ ಕೂಡ ಸಹಕಾರವನ್ನು ನೀಡಿದರೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆ ಅವರು ಈ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದರೂ ಕೂಡ ಅವರ ಒಂದು
ಸ್ವಚ್ಛತೆ ಮತ್ತು ಸಹಭಾಗಿತ್ವ ಜೊತೆಗೆ ಎಲ್ಲನೂ ಕೂಡ ಒಂದೇ ಸಮಯ ಕಾಣ್ತಕ್ಕಂಥ ವ್ಯಕ್ತಿತ್ವ ಚೆನ್ನಮ್ಮನವ್ರದಿತ್ತು. ಹಾಗೆ ಮುಂದೂ ಕೂಡ ಎಲ್ಲರಿಗೂ ಕೂಡ ಮಕ್ಕಳಿರ್ಬೋದು, ನಮಗಿರ್ಬೋದು, ಸಾರ್ವಜನಿಕರಿರ್ಬೋದು, ಅವ್ರ ಮಾರ್ಗದರ್ಶನ ಭಾಳ ಅಗತ್ಯ. ಏಕೆಂದರೆ ಎಲ್ಲನೂ ಕೂಡ ಉತ್ತಮವಾದ ರೀತಿಯಲ್ಲಿ ಬೆಳೆಸಿದ್ದಾರೆ. ಗೌಡರು ಇವತ್ತು ಎಲ್ಲಿ ಇದ್ದರೂ ಕೂಡ ಚೆನ್ನಮ್ಮನವರು ಮನೆಯ ಭಾರವನ್ನು ಹೊತ್ಕೊಂಡಿದ್ದಾರೆ, ನಡೆಸಿದ್ದಾರೆ. ಇವತ್ತು ನಮ್ಮ ಮಗಳಿದ್ದಾರೆ, ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಒಂದು ಕೂಡ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಇರಲಿ ಅಂತ ಕೂಡ ಆಶಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಬ್ಬರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವತ್ತು ದುಃಖದ ದಿನ. ಹಾಸನಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರು ನಿಧನ ಆಗಿದ್ದಾರೆ. ಅಂತಿಮ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಈಗ ಹೊಳೆ ನರಸೀಪುರ ಹರದನಹಳ್ಳಿಗೂ ಪಾರ್ಥಿವ ಶರೀರ ಬರ್ತಾ ಇದೆ ಸರ್. ಹೇಗೆ ಅನ್ನಿಸ್ತಾ ಇದೆ ಸರ್ ಚೆನ್ನಮ್ಮನವ್ರ ಬಗ್ಗೆ ನೀವು ಹೇಳೋದಾದರೆ? ಚೆನ್ನಮ್ಮನವ್ರ ಬಗ್ಗೆ ನಾವು ಹೇಳ್ಬೋದು, ಏನು ಹೇಳ್ತಾರೆ, ಅವರು ತುಂಬ ನಮ್ಮ ದೇಶದಲ್ಲೇ ತುಂಬ ದೊಡ್ಡ ಮನುಷ್ಯರಿದ್ದಾರೆ. ಅವ್ರ ಹತ್ರ ನಾವುಗಳು ಸಹಿತ ಭಾಳ ದೇವೇಗೌಡರಿಗೆ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ. ಅವ್ರ ಮನೆಗೆ ತುಂಬ ಸರಿ ಹೋಗಿದ್ದೀನಿ. ಅವ್ರ ಮನೇಲಿ ಹೋದಾಗ ಕರೆದು ಕೂತ್ಕೊಂಡು ತಟ್ಟೆಗೆ ಹಾಕಿ ಊಟ ತಂದು ಊಟ ಮಾಡಿ ಬಾಯಿಗೆ ಒಂದು ಇಡೋದೊಂದು ತಪ್ಪಿದೆ ಅಷ್ಟೇ. ಆ ಮಟ್ಟಕ್ಕೆ ಸಂಪರ್ಕ ಇಟ್ಕೊಂಡಿದ್ದೀವಿ ಅಷ್ಟು. ಅದು ಅವರು ದೈವ ಅಂತ ಸಂಬೂತರು, ಅದರಲ್ಲಿ ಎರಡು ಮಾತಿಲ್ಲ. ಅವ್ರನ್ನ ನಾವು ನೆನೆಸ್ಕೊಂಡು ಅವ್ರನ್ನ ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾರ್ಗದರ್ಶನ ಅವ್ರಿಗೆ ಯಾರು ಹೆಂಗಸರಾಗಲಿ ಗಂಡಸರಾಗಲಿ ಅವ್ರದ್ದು ಕಲಿಬೇಕಂತ ತುಂಬ ಇದೆ. ಅದರಲ್ಲಿ ದೇವೇಗೌಡರು ಮಗ ರೇವಣ್ಣವರು ಅವ್ರ ತಾಯಿ ಆಶೀರ್ವಾದದಿಂದ ಎಲ್ಲಿ ಸಾವಿರಾರು ದೇವಸ್ಥಾನಗಳು ಎಲ್ಲ ಹಳ್ಳಿಗಳಿಗೆ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಊರಿನಲ್ಲೂ ಅವರೊಂದು ಸೇವೆ ಸರ್ವಿಸ್ ದೇವಸ್ಥಾನದ ಕಟ್ಸೋಕ್ಕೆ ಮಾರ್ಗದರ್ಶನ ಮಾಡಿ ಕಟ್ಸಿಕೊಟ್ಟಿದ್ದಾರೆ. ಅದನ್ನ ಈಗ ನಾವು ಅದು ಉಳಿಸ್ಕೊಂಡು ಸಾಕಾಯ್ತು. ಈಗ ಅವರೀಗ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ರೂ ಒಂದು ದಿವಸ ಸಾರಿ ಅಧಿಕಾರದ ಯಾವತ್ತೂ ರೇವಣ್ಣನ ಹೆಂಡತಿ ಅಧಿಕಾರ ನನಗೆ ಬೇಕು ಇದು ಬೇಕು ಅಂತೇಳಿ ಮೊಮ್ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಬದುಕಿರೋದು ಜೀವ ಅದು ಅನಿರೀಕ್ಷಿತವಾಗಿದ್ದ ಸಹಭಾರತ ತಾವು ನಿರೀಕ್ಷಣೆ ಮಾಡಿರಲಿಲ್ಲ, ಆಕಸ್ಮಿಕವಾಗಿ ಆಗಿದೆ. ಅದು ತುಂಬ ಹೃತ್ಪೂರ್ವಕವಾದ ಶ್ರದ್ಧಾಂಜಲಿ ನಾವು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋವಂಥದ್ದು. ಅಂದರೆ ಚೆನ್ನಮ್ಮನವ್ರನ್ನ ನಾವು ತುಂಬ ಹತ್ರದಿಂದ ನೋಡ್ತಾ ಇದ್ವು. ಸಾಕಷ್ಟು ಊರಿಗೆ ಬಂದಂಥ ಸಂದರ್ಭದಲ್ಲೂ ಎಲ್ಲರ ಜೊತೆ ಚಿರಪರಿಚಿತವಾಗಿ ಮಾತಾಡ್ತಾ ಇದ್ರು. ಅವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರು, ಅವರ ಯಜಮಾನರಾಗ್ಬೋದು ಅಥವಾ ಮಕ್ಕಳಾಗ್ಬೋದು, ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವರು ತಮ್ಮ ಊರಿನ ಒಂದು ಸಂಸ್ಕೃತಿಯನ್ನು ತಮ್ಮ ಅಕ್ಕಪಕ್ಕದವ್ರನ್ನ ಮರ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, TV5 ಹಾಸನ್.